ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ. ಆದ್ಯಸ್ಯ ನ ಗುಣೈರ್ವಗುಣಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತ್ಯಾದಿಗುಣಾನ್ನಮಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ. ಬ್ರಹ್ಮಾ ತಾಳಕರಿ ಗಜಾನನ, ಬ್ರಹ್ಮಾ ತಾಳಕರಿ ಗಜಾನನ. ತಾಂಡವನ್ ನೃತ್ಯ ಕರಿ ತಜಸ ಕೋಟಿ ಸುರಗಣದಾಡಿ, ತಜಸ ಕೋಟಿ ಸುರಗಣದಾಡಿ. ಮಧ್ಯೆ ಶಿವಗೌರಿ ಗಜಾನನ, ತಾಂಡವನ್ ನೃತ್ಯ ಕರಿ. ಶಂಕರ ಪುತ್ರ ಸುರನರ ಸ್ತೋತ್ರ, ಶಂಕರ ಪುತ್ರ ಸುರನರ ಸ್ತೋತ್ರ. ಅಮಿತ ಕಾಮಿತ ಫಲದಾಯಕ ಗಜಾನನ, ತಾಂಡವನ್ ನೃತ್ಯ ಕರಿ ಗಜಾನನ. ಕೈಲಾಸವಾಸನಾದ ಶಿವನ ಒಡ್ಡೋಲಗ, ಪ್ರಮದಾದಿ ಗಡಸಿದ್ದ ಸದ್ಯರಿಂದ ಆವೃತವಾಗಿರತಕ್ಕಂಥ ಒಡ್ಡೋಲಗ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ. ಚಂದ್ರಧರನು, ಚಂದ್ರಧರನು ಗಂಗಾಧರನು ಭಕ್ತವತ್ಸಲನೂ ಆಗಿರತಕ್ಕಂಥ ಪರಮೇಶ್ವರನು ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳೂ ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗತ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು ಇದೇನು ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ? ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ. ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ ನೀವು. ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ? ಏನು ವಿಚಾರವೋ? ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದ್ರೂ ಸಿಕ್ಕಿದಾಗ, ಓ ನಮಸ್ಕಾರ, ಇದೇನು ಇಲ್ಲೇ ಇದ್ದೀರಲ್ಲ, ಯಾಕ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಾದ್ರೆ ನಿಮಗೆ ವಿಚಾರವೇ ಗೊತ್ತಿಲ್ಲ? ಏನ್ರಿ? ಹೋದ್ರೆ ಹೋಗ್ಲಿ ಬಿಡಿ ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದ ಹಂಗೆ. ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರು ಕೇಳಕ್ಕೆ ಅಂತ. ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ. ಮಾತಿನೊಳಗಣ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ ನಿಮಗ್ ಬಹಳ ಸಿಟ್ಟು? ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದಲಿತ್ತು ಈಗಿಲ್ಲ.
ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎಷ್ಟು ಸಲ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ. ಅದನ್ನ ಬಿಟ್ಟವ್ರು ಹೋಗೋಕ್ಕಾಗಲ್ಲ. ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿರುತ್ತಂತೆ. ಇಲ್ಲಿ ಅಮ್ಮ ಇನ್ನೂ ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನುಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ, ನಿನ್ನ ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ. ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ, ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನು ಮಾಡಿದ್ರ ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳಲ್ಲ, ಏನು, ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂಥ ಈ ಶಂಕರನೇ ಗೊತ್ತಿಲ್ಲವೇ? ಅದು ಅವನ ಆಜ್ಞೆ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ವಾ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ ಏನು ದೇವಿ, ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ ಯಾಕ್ರಿ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ. ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರ್ದ್ರಿ. ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜ ಮಹಾರಾಜರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು, ಈಗಿಲ್ಲ, ನೀವಿದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲ್ ಕೊಂಡ್ಕೊಳಕ್ಕಾಗಲ್ವೇ ಅವರು? ಬೋಧೈನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ. ಆದರೆ ನಾವು ಹೊದಿಸಿದ್ವಿ ಅನ್ನುವಾಗ ಶಾಲಲ್ಲ, ಅಲ್ಲಿ ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ್ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲೆ ಇಸ್ಕೊಂಬಾರೋ. ಯಾಕೆ ಸ್ವಾಮಿ, ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು, ಇಸ್ಕೊಂಬಾರೋ. ಶಾಲ್ ತಂದು ಕೊಟ್ಟರು, ಶಾಲ್ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ. ಜೋರಾಗಿತ್ತು, ಮದುವೆ ಎಲ್ಲ ಮುಗಿಯಿತು. ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವತ್ಥ ಕಟ್ಟೆ ಮೇಲೆ ಮಲಗಿದ್ದಾರೆ. ಕಂಡೋರ್ ಮನೆ ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು, ಲೈ ಶಿಷ್ಯ ಕಾಲೊತ್ತೋ ಅಂದ್ರು. ಅವನು ಕಾಲೊತ್ತಾ ಕೂತಿದ್ದ. ಯಾರೋ ಒಂದು 4 ಜನ ಬಂದ್ರು. ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ ಕೇಳಿದ್ರು. ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ಆ ಶಾಲು ಇವ್ರದಲ್ಲ. ಈ ಮಲ್ಕೊಂಡಿದ್ದ ಗುರುಗಳು ನೋಡಿದ್ರು, ತೆಗೆದಲ್ಲಪ್ಪ ಮಾನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋವರೆಗೂ ಸುಮ್ಮನಿದ್ದು ಎದ್ದಿದ್ದೆ. ಅಯೋಗ್ಯ ಅಯೋಗ್ಯ ಅಯೋಗ್ಯ, ಅವ್ರು ಯಾರೋ ಬಂದು ಇವ್ರು ಯಾರು ಹೋದ್ರು ಶಾಲೆ ಇವ್ರದಲ್ಲ ಅಂತೀಯ. ಶಾಲೆ ಇವ್ರದಲ್ಲ ಅಂದ್ರೆ ಯಾರ್ದೋ ಹೊಡ್ಕೊಂಬಂದಿದ್ದಾರೆ ಅನ್ಕೊಳ್ಳಲ್ವ ಅವರು? ನನ್ಗೊಂದು ಶಾಲೆಗೂ ಗತಿ ಇಲ್ಲ ಅನ್ಕೊಂಡೇನೋ ಅವಿವೇಕಿ. ಇನ್ಯಾರಿಗಾದ್ರೂ ಈ ಶಾಲೆ ಇವ್ರದಲ್ಲ ಅನ್ನೋ ಸಿಗತ್ ತೋರಣ ಕಟ್ಬಿಡ್ತೇನೆ ನಿನ್ನ. ತಿರ್ಗಾ ಮಲಕ್ಕಂಡ್ರು. ಇನ್ನೊಂದು 4 ಜನ ಬಂದ್ರು. ಅವ್ರಿವ್ರು ನೋಡಿದ, ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವರ ಶಿಷ್ಯ. ಆ ಶಾಲು ಇವ್ರದೇ. ಅವ್ರದೇನಪ್ಪ, ಸಂತೋಷ ಅಂದ್ರು, ಹೊಟ್ಟೋದ್ರು. ಈ ಮನ್ಕೊಂಡಿದ್ದ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ? ಬಂದವ್ರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನ್ನ ಅಂತ ಎದ್ದಿದ್ದೆ. ಕೈ ತೆಗೆ ತಲೆ ಮೇಲೆ ಪಡೀರ ಮಾಡಿದ್ರು. ಅವಿವೇಕಿ ಅಯೋಗ್ಯನ್ ತಗೊಂಬಂದು ಯಾರೋ ಬಂದು, ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದು ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವ್ನು, ಶಾಲಿಂತದ್ದೊಂದು ಶಾಲನ್ ಕತೆಗೆ ಬರ್ತೀಯ ನೀನು. ಇನ್ನೊಂದ್ಸಲ ಶಾಲನ್ ಸುದ್ದಿಗೆ ಬಂದೆ, ನೀನ್ ಸುಟ್ಟು ಭಸ್ಮ ಮಾಡಾಕ್ಬಿಡ್ತೀನಿ. ಈ ಜೋರಾಗಿ ಹೊಡೆದು ಬಿಟ್ಟನಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದವನು. ಯಾವ ಸೀಮೆ ಗುರುವಯ್ಯ ಇವನು? ಪಟಾರ ಅಂತ ಹೊಡೆದು ಬಿಟ್ಟ ಅವನು, ಮನೆ ಹಾಳಾಗೋಗ. ಚುರ 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 ಅಂತದಲ್ಲ, ಕಂಡೋರ್ ಮಕ್ಕಳು ಹಿಡ್ಕೊಂಡು ಹೊಡೆಯೋದೇ ಕೆಲಸನ ಇವ್ರಿಗೆ ಅಂತ ತಲೆ ಕೆರಿತಿದ್ದ. ಅಷ್ಟೊತ್ತಿಗೆ ಇನ್ನೊಂದು 4 ಜನ ಬಂದ್ರು. ಅವ್ರು ಬಂದಿದ್ದೆ, ಅಯ್ಯ ಯಾರೋ ಇವರು. ಇವನಿಗೆ ರೇಗಿ ಬಿಟ್ಟಿತ್ತು. ಇವನೇನ್ ಮಾಡ್ದ, ಇವ್ರು ನಮ್ಮ ಗುರುಗಳು,
ನಾನಿವರ ಶಿಷ್ಯ. ದಯವಿಟ್ಟು ನೀವು ಯಾರು ಶಾಲಂ ಸುದ್ದಿಗೆ ಬರಬೇಡಿ, ಗೊತ್ತಾಯ್ತಾ? ಈ ಮಲಗಿದ ಗುರುಗಳಿದ್ರಪ್ಪ, ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಾವಾಸ ಅಂತ ಹೊರಟು. ಈಗ ನಾನು ಯಾಕೆ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನ ಇನ್ನು ಯಥೇಚ್ಛವಾಗಿ ಕೊಂಡಾಡಿ, ಅಷ್ಟಲ್ಲ ಇನ್ನು ಅನೇಕ ಜನರನ್ನ ಹೀಗೆ ಮಾಡ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿಣಿ ದೇವಿ ಹೇಳುತ್ತಿದ್ದಾಳೆ, ಸ್ವಾಮಿ ನಿನಗೆ ಗೊತ್ತಿದ್ದು ನೀನು ಹೋಗಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ. ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸದೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನು ಅವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸೋಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು, ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿಣಿ, ಮಾತನ್ನು ಕೇಳಿ ಮೀರಿದರೆ ಕೆಟ್ಟು ಹೋಗುತ್ತೆ, ಬೇಡ. ಇಲ್ಲ, ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ. ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನು ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪತರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನು ಮಾಡಿದ್ರು, ಇಂದ್ರಯೇ ಸ್ವಾಹ ಇಂದ್ರಯೇ ತನ್ನಮಂ, ವರುಣಯೇ ಸ್ವಾಹ ವರುಣಯೇ ತನ್ನಮಂ, ರುದ್ರಯೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರೂ ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ. ಅಲ್ಲಿ ಋತ್ವಿಕರು ರುದ್ರಯೇ ಸ್ವಾಹ ಅನ್ನುವಾಗ ಈ ದೂರದಲ್ಲಿ ನಿಂತಿದ್ದಂಥ ದಕ್ಷ ಬ್ರಹ್ಮ ಏನು ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡದು. ಎದ್ದರು ಅಗಸ್ತ್ಯರು, ಏನಿದು ಮಾತು? ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದರೂ ಹೇಗೋ? ನೀವು ಯಾರಿಗಾದರೂ ಅರ್ಪಿಸಿ, ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವಳಾದ ದಾಕ್ಷಾಯಿಣಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ. ಓಹೋ ದಾಕ್ಷಾಯಿಣಿ, ನಿನ್ನ ಗಂಡ ಹೇಳಿ ಕಳಿಸದ್ನ ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು. ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಹಾಗಂದ ಕೂಡಲೇ ಈ ದಾಕ್ಷಾಯಿಣಿ ಹೇಳ್ತಾಳಪ್ಪ, ಗಂಡನ ಸಂಗಡ ತವರು ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಕೊಡುವಳಿ ಇದೇನಪ್ಪ? ಅಪ್ಪ, ಇದು ನ್ಯಾಯವೇನೋ ನಿನಗೆ? ಇವಂದ ನ್ಯಾಯ. ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ. ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದರಲ್ಲ, ಅದನ್ನು ಕೇಳು. ಈಗೇನ್ಲಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ವೇನಪ್ಪ? ಓಹೋ, ಸರ್ವಲೋಕಪತಿಯೋ ನಿನ್ನ ಪತಿ. ತಿನ್ನಲನ್ನವಿಲ್ಲದೆ ತಿರುಪೈ ಅನ್ನವನ್ನೆತ್ತು ಮೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಢಮಾಲೆಯನ್ನು ಧರಿಸುವವನು,
ಉಡುಗೆ ಇಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು. ಆಯುಧವೋ ತ್ರಿಶೂಲ, ವಾದ್ಯವೋ ಢಮರುಗ, ವಾಹನವೋ ಎತ್ತು. ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು? ಹಾಗಂದ ಕೂಡಲೇ ಈ ಕೂತಿದ್ದಂಥ ದಾಕ್ಷಾಯಿಣಿ ಎದ್ದು ಹೇಳ್ತಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೆ? ನನ್ನ ಗಂಡನ ಬಗ್ಗೆ ಮಾತನಾಡ್ತಿದ್ದೀಯ, ಈ ಒಂದು ಮಾತನ್ನು ಕೇಳು. ಜಗತ್ತಿನ ಜನಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ. ಉಡಲಕ್ಕಾಗಿ ಪೀತಾಂಬರವನ್ನ, ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ. ಗಂಧ ಪುರುಗು ಅತ್ತರ ಜವ್ವಾದ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ. ಕತ್ತಿ ಕಠಾರಿ ಅಂಬು ಈಟಿ ಭವನ ಭರ್ಜಿ ಕಲ್ಲುಗಳಲ್ಲೆಲ್ಲ ಮಾನವರಿಗೆ ಕೊಟ್ಟು ತಾನು ತ್ರಿಶೂಲವನ್ನು ಹಿಡಿದು ತಿರುಗಿದ. ಢಮರಗ ವೀಣಾ ವೇಣು ಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ. ಕುದುರೆ ಆನೆ ಒಂಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ. ರಕ್ತ ಮುತ್ತು ಪಚ್ಚ ಬರೆಗದ ಗೋಮೇದಿಗ ಹವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಢಮಾಲೆಯನ್ನು ಹಾಕಿ ತಿರುಗಿದ. ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ. ಊರಿನ ಸಹವಾಸ, ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು. ಜಗವನ್ನೆಲ್ಲ ನುಂಗುವ ವಿಷವೆದ್ದಾಗ ಆ ಜಗ ನುಂಗುವುದು ಬೇಡ, ನಾನು ಹೋದರೂ ಚಿಂತೆ ಇಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಬಾಧಕನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ. ಏನಮ್ಮ ನಿನ್ನ ಗಂಡ, ಎಂತ ಗಂಡ ನಮ್ಮ ಅಂದ್ರೆ ಅನ್ನಿ ಚೆನ್ನಾಗ ಅನ್ನಿ, ಊರ್ನವ್ರನ್ನೆಲ್ಲ ಕರ್ಸ್ಕೊಂಬನ್ನ ಅನ್ನಿ ಅನ್ಸಿ, ಅವ್ರಿಗೆ ಬುದ್ಧಿ ಬರಲಿ. ಎಲ್ಲಾದ್ರೂ ಉಂಟೆ. ಸತಿಗೆ ಪತಿಯೇ ದೈವ, ಅವರೇನಾದ್ರೂ ಆಗಿರ್ಲಿ, ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ. ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಹೆಂಡ್ರನ್ನೋ ಶಬ್ದ. ನಮ್ಮ ಸೀಮೆಯಲ್ಲಿ ಈಗಲೂ ಅಷ್ಟೇ. ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರೆತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ, ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗನಗುತ್ತಾ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ? ಏನೇ ಆಕಾಶ ಕಳಿಸಿ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ, ತಿನ್ನಿ ಆಮೇಲೆ ಹೇಳ್ತೀನಿ. ಆಮೇಲೆ ಏನಾಯ್ತೆ? ತಿರ್ಗಾ ಹೋಗಿ ಹಂಗೆ ಕೂತ್ಕೊಂಡ್ಬಿಡ್ತಂತೆ ಕಣ್ರಿ. ಯಾಕೆ ಈ ಕತೆ ಹೇಳಿದ್ಲಾಯಮ್ಮ ಅಂದ್ರೆ ಗಂಡ ಹೊಟ್ಟೆ ತುಂಬ ತಿನ್ಲಿ. ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳ್ತಾ ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಅಳ್ತೀಯ? ನಿಮ್ಮನ್ನು ಕಟ್ಕೊಂಡಾಗಲಿಲ್ಲೂ ಇದೇ ಹೇಗೋಳೆ. ಹಾಗೇನಾಗುತ್ತೆ ಅಂದರೆ ಆಯಮ್ಮನ ಸತಿಯಂತಾಗಲಿ, ಸತಿಯನ್ನ ರೋಧಿಸುವ ತೆರದೊಳಗೆ ತರುವವನು ಪತಿಯಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ? ನೋಡಿ, ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ. ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು, ನನ್ನ ಪತಿಯನ್ನು ಅವಮಾನ ಮಾಡಿದೆ. ನನ್ನ ಗಂಡ ಹೇಳಿದ ಬೇಡ ಬೇಡ ಬೇಡ, ತವರು ಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ. ಸರಿಯಾದ ರೀತಿಯಲ್ಲಿ ಮಾನವನೇ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಆಗಾಕೆ ಹೇಳ್ತಾಳೆ, ಹೌದಪ್ಪ, ನೀನು ಕೇಳುವ ಪ್ರಶ್ನೆ ನಿಜ. ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು? ಅದನೋಡತ್ತ ನಿಂತಿದೆ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಬುದ್ಧಿಟ್ಟು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು. ಆ ಒಡಲು ಕರೆಯಿತು ಬಾ ಎಂದು. ಅಪ್ಪ, ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು, ಋಷಿಮುನಿಗಳು, ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯಿತೇ ವಿರಹ ನಿನ್ನನ್ನು ಕಂಡು ಬಂದವಳಲ್ಲ. ಇನ್ನಿರಬಾರದು. ಯಜ್ಞೇಶ್ವರ ಪ್ರಕಟನಾಗು. ಯಾಗ ಮಂದಿರದಲ್ಲಿ ಪ್ರಕಟನಾಗುವಂತ ಕೂಡಲೇ ಬೆಂಕಿ ಧಗ 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 ಜ್ವಲಿಸಿದರೆ ಈ ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ. ಯಜ್ಞೇಶ್ವರನಿಗೆ ಭಯ ಬಂದ್ಬಿಡ್ತು. ಹುಯ್ಯಪ್ಪ,
ಜಗಜ್ಜನನಿಯಾದ ಆದಿಶಕ್ತಿಯನ್ನು ನಾನು ಸುಡೋದು ಒಂದು ಅರ್ಥವೇನು? ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು, ಸದ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷರಾದು. ಹಾಗಂದ ಕೂಡಲೇ ಧಗ 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 ಧಗದ ಸ್ವಾರಿ ಎತ್ತಿದ್ದಂತೆ ಮಹಾದೇವತ ಹಾರಿಬಿಟ್ಲು ತಾಯಿ. ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು ಅಮ್ಮ 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 ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ. ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ, ಅಮ್ಮನನ್ನ ಬಲು ವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ. ಅಪಮಾನವನ್ನು ಸಹಿಸದಲೆ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು ಸ್ವಾಮಿ. ಈ ಪರಮಾತ್ಮ ಕೂತಿದ್ದವರೇನು ಮಾಡಿದರಂತೆ, ದಾಕ್ಷಾಯಿಣಿ. ಇಲ್ಲಿ ಒಂದು ಮಾತು ಹೇಳಿ ಬುದ್ಧಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಿಕಿದನಲ್ಲ ದಕ್ಷ ಬ್ರಹ್ಮ. ಎದ್ದೊಡನೆಯೇ ಒಂದು ಸಲ ಆರ್ಭಟಿಸಿ ಸಿಕ್ಕಿನಿಂದ ಜಲೆಯನ್ನ ಭರ್ರನೆ ತಿರುವಿ ನೆಲಕ್ಕೊಂದು ಸಲ ಹೊಡೆದು ವೀರಭದ್ರ ವೀರಭದ್ರ ಅಂದಾಗ ಭೂಮಿ ಡಬ್ಬರ ಬಾಯ್ಬಿಟ್ಟಿದೆ. ಅನಂತ ಹಸ್ತಗಳಿಂದ ಅನಂತಾಯುಧಗಳನ್ನೆಲ್ಲವನ್ನು ಬಿಡಿದು ಅಪ್ಪರಿಸಿ ಆರ್ಭಟಿಸುತ್ತಲೇ ಕೆಂಗಣ್ಣನ್ನು ಕಾರುತ್ತಲೇ ಕೆಂಜಡೆಯಂ ತಿರುಗುತ್ತಲೇ ಕರದೊಳಗೆ ಬಿಡಿದ ಕರವಾಳದಿಂದಲೇ ಎದುರಾದವರ ಶಿರವನ್ನೆಲ್ಲ ಛೇದಿಸುವನೆಂಬ ಆರ್ಭಟದಿಂದಲೆದ್ದ ವೀರಭದ್ರ. ವೀರಭದ್ರ ಎದ್ದೊಡನೆಯೇ ಪರಮಾತ್ಮ ಹೇಳಿದರಂತೆ, ಹೋಗು, ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ. ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ. ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ, ಮಹಾಪ್ರಭು. ಏನು ಸ್ವಾಮಿ, ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು, ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಂದ, ಸ್ವಾಮಿ, ಬರ್ತಾ ಇರೋವು ಜನ ಅಲ್ಲ, ಮತ್ತಿನ್ನೇನು ಭೂತ. ಸ್ವಾಮಿ, ಬರ್ತಿರೋವೆಲ್ಲ ದೆವ್ವ ಭೂತ. ನಿಂತಿದ್ರಲ್ಲ ಅವರೆಲ್ಲರೂ ದೆವ್ವಾನೇ ಅನ್ನಂಗ. ನಮ್ ಜನ ಹೆದರಿಸೋದೇ ಅದೊಂದು. ಈ ಹರಿಕಥೆ ಕೇಳ್ಕೊಂಡೋಗೋರ್ನ ಭೋಜನ ಎದುರಿಸ್ತಾರೆ. ಮನೆಗೆ ಹೋಗ್ತಾ ಇದ್ದೀರಾ? ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ. ಇವ್ರ ಅಂದ್ಮೇಲೆ ಏನೋ ಕೂತ್ಕೊಂಡಂಗ ಆಗ್ತದೆ. ಈ ಪೂರ್ವ ಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಡ್ಬರೋರು. ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯೆ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟ್ಬಿಟ್ಟ. ಪಕ್ಕದೂರ್ಗೆ ಹೋಗಿ ಕಾಗ್ದ ತರೋಣ ಅಂತ. ಕುದುರೆ ನಿಧಾನವಾಗಿ ಹೋಗ್ತಿತ್ತು. ಇವನು ಸೋಮಾರಿ ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ. ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆಗೂ ನಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ಕೆ ಬಂದ್ಬಿಡ್ತು. ಬಂದ್ಬಿಟ್ಟು ನೋಡಿದ ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸ್ಯಾರಿ ಇಲ್ಲೇ ಮಲಗಿದ ಬೆಳಗ್ಗೆ ಎದ್ದೋದ್ರಾಯ್ತು ಅಂತ ಹಿಡಿದಿದ್ದೆ. ಆ ಕುದುರೆ ತಗೊಂಡೋಗಿ ಒಂದು ಹುಣಸೆ ಮರಕ್ಕೆ ಕಟ್ಟಾಕಿ, ಭಾರಿ ಚಳಿ, ಹೊಡಿಯಕ್ಕಾಗದ ಚಳಿ. ಇವನ ಹತ್ರ 2 ಚೀಲ ಇತ್ತು, ಪೋಸ್ಟ್ ಚೀಲ. ಅದು ಗುಂಡಿಗಿಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದು ಚೀಲ ಕಾಲಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು. ಹೊತ್ಕೊಳಕ್ ವಾಸ್ಕೊಳಕ್ 2 ಆಗೋಯ್ತು ನೋಡಿ. ಇತ್ತ ಕಡೆ ಊರಲ್ಲ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತೋದ. ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, 4 ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ ನೀವೇ ತಗೊಂಡೋಗಿ ಕೂತಾಕ್ಬಿಟ್ರು. ಆ 4 ಜನದ ಪೈಕಿ 2 ಧೈರ್ಯಸ್ಥರು, 1 ಪುಕ್ಕಲು. ಹೆಣ ಎತ್ಕೊಂಡು ಬರ್ತಾವ್ರೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನ್. ಬರ್ತಾ ಇದ್ದಾರೆ. ಸ್ಮಶಾನಕ್ಕೆ ಬರ್ಬೇಕಾದ್ರೆ ಮಧ್ಯೆ ಒಂದು ಸರ್ವೆ ತೋಪು. ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೊಬ್ಬ ಹುಚ್ಚ, ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ. ಅವನ್ 2 ಸಾಮ್ರಾಟ್ ಕಡ್ಡಿ ಎಂಟ್ಸ್ಕೊಂಡು ಕಿವಿಲಿ ಇಟ್ಕೊಂಡ್ಬಿಟ್ಟವ್ರು. ಇವ್ರು ಹಿಂಗ್ ನುಗ್ಗಿದ್ರು, ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು.
ಒಬ್ಬ ಅಲ್ಲೇ ನಡ್ಗಕ್ ಶುರು ಮಾಡ್ಬಿಟ್ಟ, ಗಡ 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 ಗಡ. ಹಿಂದ್ಗಡೆ ಇರೋಲೇ ಏನೋ ಅಂದ್ರೆ ಒಬ್ಬ ಬೋ 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 ಅಂದ, ಇನ್ನೊಬ್ಬ ದೇ ದೇ. ಹಿಂದ್ಗಡೆ ಏನ್ರ ಬೋ ಬೋ ಬೋ. ಅವನು ತನ್ನ ನನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳ್ಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಎತ್ತಾಕ್ಬಿಡ್ತಿರಲ್ಲ ಹೆಣನ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಟ್ಟೇ ಬಿಟ್ರು. ಕೆಳಗಡೆ ನಡುಗ್ತಾವ್ರೆ ಅಂತ. ಆ ಹುಚ್ಚರೋನ್ ತನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯಶಾಲಿಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋಗ್ರ ಹಿಂದಕ್ಕೆ ಅಂತ ಅವರಿಬ್ಬರನ್ನು ಹಿಂದಕ್ಕೆ ಕಳಿಸಿ ಧೈರ್ಯಶಾಲಿಗಳು ಮುಂದಕ್ಕೆ ಬಂದು ಹೆಣ ಎತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಒಬ್ಬ ಅಂದಲೇ ಕರಿಯೋ ಅವನ್ನ, ಯಾರನೋ ಅದೇ ಹಳ್ಳ ತೋಡೋನ್ ಕರಿಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನೆ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದಯೋ, ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ. ಅವನ್ ನೋಡ್ದ ಯಾರೋ ಜನ ಬಂದವ್ರ, ಇವ್ರ ಜೊತೆ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ 4 ಜನದ ಪೈಕಿ ಒಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ದು ಕೂತದೆ. ಈ ಪೋಸ್ಟ್ ಮ್ಯಾನ್ ಎದ್ದು ನಿಂತ್ಕೊಂಡ. ಆ ಕಟ್ಟಾಕಿದ ಕುದುರೆ ಈ 4 ಜನವು ಪತ್ತೆ ಇಲ್ಲದೆ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು ಒಬ್ಬೊಬ್ಬನಿಗೂ ಚಳಿ ಜ್ವರ, ಗಡ 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 ಗಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೆದರಿಸೋ ಜನವೇ ಹೆಚ್ಚು. ಆ ಭಯ ಬರದೇ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮ ಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಾಘ್ರಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಣಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ಧಡ 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 ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ ದಕ್ಷ ಬ್ರಹ್ಮ ಕೈಗೆ ಸಿಕ್ಕಿದವರನ್ನೆಲ್ಲ ಎತ್ತಿ ಹೊಂಡದಲ್ಲಿ ಹಾಕಿದ. ಆ ನಾನೆಂದು ಬೆರವ ದಕ್ಷ ಬ್ರಹ್ಮನ ತಲೆಯನ್ನೇ ಹಾರಿಸಿ, ಅಲ್ಲಿ ನಾನು ಅನ್ನೋ ಅಹಂಕಾರ ಹೋಯಿತು ಅನ್ನೋ ಅರ್ಥ. ಹಿಂತಿರುಗಿ ಬರುವಾಗ ಆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರ್ತಕ್ಕಂಥ ಅವಳು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೇಳ್ತಾಳೆ, ಅಯ್ಯ, ಅಮೃತಪಾನ ಮಾಡಿದ ದಕ್ಷ ಬ್ರಹ್ಮನಿಗೂ ಮರಣವೇ. ಅಮ್ಮ, ಮುಂದಾಗಬಹುದಾದ ವಿಚಾರವನ್ನ ದೇವತೆಗಳೆಲ್ಲ ಸೇರಿ ಮಾತನಾಡೋಣ ತಾಳಿ. ಪರಮಾತ್ಮನನ್ನು ಕೇಳಿದರಂತೆ. ಆ ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ರಕ್ಷಕರಾಗಿರ್ತಕ್ಕಂಥ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದಳು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವದ್ಗಿರಿ ಹತ್ರ ಬಂದಿದೆ, ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ, ಜಗದೊಳಗೆ ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯ ಆಗಬೇಕಲ್ಲ. ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲೇ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕ್ಕೂ ಆಗಲ್ರಿ, ಯಾಕಂದ್ರೆ ಹೇಳ್ಕೊಡೋರ್ಗೆ ಗೊತ್ತಿರಲ್ಲ ಕೆಲವು ಸಮಯ. ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸಾರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿದ್ರಂತೆ. ಶಿಷ್ಯ, ಗುರುಗಳೇ ಹಾರ ಬೆಂಕಿಲಿ, ಹಾರ್ತೀನಿ ಗುರುವೆ. ನನ್ಯಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡ್ಬಿಟ್ಟಿದ್ರು. ಪ್ರಶ್ನೆ ಕೇಳ್ಬಿಟ್ರು, ರಾಮನ್ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನಯ್ಯ ನಿನ್ಗೆ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕೊಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನೋ ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ
ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೇ ಇಲ್ಲ ಕೇಳದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸುಕ್ ಅಂತ. ಗುರುಗಳ ಹತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ್ರೆ ಸಿಕ್ಕಲ್ಲ. ಈ 3 ದಿವಸದಿಂದಲೂ ಈ 9ನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ. ವಸಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಗಳು ಕೇಳಿದ್ರು, ನಿಮ್ಗೆಲ್ಲ ಮಗ್ಗಿ ಬರುತ್ತೇನ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟೇ ಮಗ್ಗಿ ಬರುತ್ತೋ? 18ನೇ ಮಗ್ಗಿ. ನಿನಗೋ 28ನೇ ಮಗ್ಗಿ. ರಾಮ ನಿನಗೋ? ಗುರುಗಳೇ ನನಗೆ 9ನೇ ಮಗ್ಗಿ. ಆ 9ನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದರಂತೆ, 9 9 9 9 27 ಒಬ್ಬ ಅಂದ ತಾಳ. ಗುರುಗಳು ಕೇಳಿದ್ರು, ಯಾಕೋ ಹಿಂಗ ಗುರುಗಳೇ ಮಗ್ಗಿ ಹೇಳೋದು? ಹೆಂಗೆ ಹೇಳ್ತಾವನೋ? 9 9 20 ಗುರುಗಳೇ ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ 3 ದಿವಸ ಬೇಕಲ್ಲ, ಮತ್ತಿನ್ಯಾಗೋ ಹೇಳೋದು? ನಾ ಹೇಳ ಗುರುಗಳೇ, ಹೇಳಪ್ಪ. 9 ಆಗೋಯ್ತೇನೋ? ಓ ಛೇ ಛೇ ರಾಮ, ನೀನೇ ಹೇಳಪ್ಪ. ಹೇಳ್ತೀನಿ ಗುರುಗಳೇ. 9 2 18 9 3 27 9 4 36 9 5 45 ನಿಂತ್ಕೊಳ್ಳೋ. ಏನ್ ಗುರುಗಳೇ? ಅಲ್ಲ, ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದೀಯ ಅಷ್ಟೇ ತಾನೇ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ 9 ಬರುತ್ತೆ. ಹೇಗೋ ಲೆಕ್ಕಾಕಿ ಗುರುಗಳೇ. 9 2 18 1 8 9 9 3 27 2 7 9 9 4 36 3 6 9 9 5 45 4 5 9 ಒಬ್ಬ ಎದ್ದ. ಗುರುಗಳೇ, ಇದು ಎಲ್ಲಾ ಮಗ್ಗಿಲೂ ಬರುತ್ತೆ. ಹೇಳೋ. 8 8 8 8 ಏನೋ 8 ಏನೋ 8 ಅಪ್ಪ ನಿನ್ ಸಂಗೀತ ಸಾಕು. ಏನೋ ಗುರುಗಳೇ, 6 1 7 ಇದ್ರಾಗ ಒಂದು ಹೊಟ್ಟೆ ಹೋಯ್ತು ಗುರುಗಳೇ. ರಾಮ, ಎಲ್ಲ ಕುಡಿದ್ರೆ 9 ಬರುತ್ತೆ, ಅಷ್ಟೇನಪ್ಪ ವಿಶೇಷ? ಗುರುಗಳೇ, ಈ ಜಗವೆಲ್ಲ ಇರುವುದು 9ರೊಳಗೆ. ಹೇಗಪ್ಪ? 1 ಜಗವೆಲ್ಲ 1, ಜಗದಲ್ಲಿರುವ ಜನರೆಲ್ಲ 1, ಈ ಜನಕ್ಕೆ ದೇವರೇ 1. 2 ಕಣ್ಣುಗಳು 2, ಭೂಮಿ ಆಕಾಶಗಳು 2, ಜನನ ಮರಣಗಳು 2, ಪಾಪ ಪುಣ್ಯಗಳು 2, ಸ್ವರ್ಗ ನರಕಗಳು 2, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು 2, 3 ಲೋಕಗಳು 3, ಲೋಕಗಳನ್ನು ಧರಿಪ ಮೂರ್ತಿಗಳು 3, ಮನದೊಳಗೆ ಮೆರವಂತ ಮಾನಸ ಕರ್ಮಣ ವಾಚಾ ಕರಣಗಳು 3, 4 ದಿಕ್ಕು 4, ವೇದಗಳು 4, ವೇದ ಪುರುಷ ಬ್ರಹ್ಮನ ಶಿರ 4, ಧರ್ಮ ಅರ್ಥ ಕಾಮ ಮೋಕ್ಷಗಳು 4, 5 ದಿಸಗಳ5, ಭೂತಗಳು 5, ಇಂದ್ರಿಯಗಳ5, ಪ್ರಾಣಗಳು 5, 6 ವರ್ಗಗಳು 6, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು 7, ಸಂಗೀತ ಸ್ವರವೇಳು, ತಾರೆಗಳು 7, ಲೋಕಗಳು 7, ವ್ಯಸನಗಳು 7, ಸಾಗರಗಳೇಳು, 7 ವ್ಯಸನದಿಂದ ನೀ ಮೇಲೆ 7, 8 ದಿಕ್ಕುಗಳು 8, ದಿಕ್ಪಾಲಕರು 8, ದಿಗ್ಗಜಗಳು 8, ಮನದೊಳಗೆ ಮೆರವಂಥ ಮದಗಳು 8, 8ರ ಮೇಲೊಂದು 9, ಭಾವ 9, ರಸಗಳು ಮಣಿಗಳು ಪಾಷಾಣಗಳು 9, ಭಕುತಿ 9, ಗ್ರಹಗಳು 9, ಮಾನವನ ದೇಹದಲ್ಲಿರುವ ದ್ವಾರ 9, 9ರ ಮೇಲೆ 10, 10 ನೋಡಿದರೆ 0 ಕಳೆದರೆ 10 ನೋಡಿದರೆ 0 ಕಳೆದರೆ ಉಳಿವದೊಂದು ಜಗವೊಂದು ಜನವೊಂದು, ಈ ಜಗಜನಕ್ಕೆ ದೇವರೇ 1.
ಇದು 9ನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದು ಉಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ. ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು ತಪಸ್ಸಿಗೋಸ್ಕರವಾಗಿ ಕುಳಿತರೆ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಯನ್ನು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾನೆ. ಆದರೆ ಲಯಕರ್ತನಾಗಿರ್ತಕ್ಕಂಥ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ. ಅಯ್ಯ, ಅಲ್ಲಿ ನೋಡು, ತಾರಕ ಎಂಬತಕ್ಕಂಥ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನ ತಪವನ್ನು ಆಚರಿಸುತ್ತಿದ್ದ. ತಪಸ್ಸು ಹಣ್ಣಾಯಿತು. ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ, ಏನು ಬರಬೇಕು? ಅವನು ತಾರಕ ಅಂದನ, ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ, ನಾನಿರೋವರೆಗೂ ಆ ವರ ಇರ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ, ಕಿತ್ಕೊಳ್ಳೋದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ. ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತಿಯಲ್ಲಯ್ಯ. ಬೇಡ, ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡುವ, ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು. ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ 7ನೆಯ ದಿನದಿ ಆಗಮಿಸಿ ಎನ್ನೊಡನೆ ಹೋರಾಡಿ ಕೊಲ್ಲುವ ವರವ ಕೊಡು. ಹರನು ತನ್ನ ನಿಜ ಸತಿಯ ನೊಡನಾಡೆ. ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು. ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು. ಶ್ರೀಮನ್ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು. ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂತ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ 7 ದಿವಸದಲ್ಲಿ ನನಗೆ ಮರಣ ಬರಹಂಗ ವರ ಕೊಡು. ಇವನನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ. ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ. ಆ ಹುಟ್ಟಿದ ಮಗು 7 ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ. ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲ್ಲೇ ಹೋಗಿ ಚಕ್ಕರ್ ಹಾಕ್ತಿವಲ್ಲ, ಸ್ವಾಮಿ ಪರಮಾತ್ಮ ನಾನೆಂತವನು ಅಂತ ಗೊತ್ತಿಲ್ವಾ ಅಂತೀವಲ್ಲ. ನಮ್ಮನ್ನ ಸೃಷ್ಟಿ ಮಾಡದವನಿಗೆ ಇನ್ನೆಷ್ಟು ಬುದ್ಧಿ ಇರಬಹುದು? ನಾವು ಅದನ್ನು ಯೋಚನೆ ಮಾಡಲ್ಲ. ಜನ ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಗುರುವೇ, ಕೂತ್ಕ ನಾ ಹೇಳ್ಕೊಡ್ತೀನಿ ಅಂತಾರೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದು ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನಂದ್ಕೊಳ್ತಾನೆ ಅಂದ್ರೆ, ಸಾರಿ ನಮ್ ಗುರು ಯಾಕೋ ದೊಡ್ಡ ಪುರಾಣ, ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಕಥಾಭಾಗವನ್ನು ಮುಂದರಿಸುವುದಾದರೆ ಆ ತಾರಕ ಏನು ಮಾಡದಂತೆ, ಹಿಡೀರಿ ದೇವತೆಗಳನ್ನೆಲ್ಲ, ಹಿಡೀರಿ ಆ ಕುಬೇರನನ್ನ. ಯಾರು ಬಂದ್ರು ದೇವೇಂದ್ರನ ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಬಡದಾಗ ಎಲ್ಲ ದೇವರುಗಳು ಸೇರಿದರಂತೆ. ಅಮ್ಮ ಜಗಜ್ಜನನಿ, ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮೊರೆ ಇಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ. ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಏನು ಭಯಪಡಬೇಡಿ, ಅವತರಿಪೆ, ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ ಪರ್ವತರಾಜ ಕುವರಿಯ ತೆರದೆ ಪರ್ವತರಾಜ ಕುವರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು
ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾರೆ. ಅವತರಿಸಿದ ಮೇಲೆ ರಕ್ಕಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕ ದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ ಎಡಬಿಡೆಯದಲೆ ಕರವನ್ನು ಮುಗಿಯುತ್ತವರ ದೇವಿಯರು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜರಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ, ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವರಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿದ್ದಾಳೆ. ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರೆ ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜನ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಡ್ಡವಾಗಿ ಬರ್ತಕ್ಕಂಥ. ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವನಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರಭಾಷಿನಿ, ಪನ್ನಗವೇಣಿ, ಮೃಗದರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ. ಪಾರ್ವತಿ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು ವರುಷ 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನನಿ ಕೂತಿದ್ದಾಳೆ. ಆ ಗುರುಗಳು ಓಂ ಅಂದ್ರು. ಓಂ ಅಂದಾಗ ಈ ಪಾರ್ವತಿ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದರೆ ಪಕ್ಕದಲ್ಲಿರ್ತಕ್ಕಂಥವನೊಬ್ಬ ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗುಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಟುಬಿಟ್ಲು. ಏನು ಗುರುಗಳೇ, ಏನು ಹೇಳ್ತಾ ಇದ್ದೀಯಮ್ಮ? ಓಂ. ಯಾಕೆ ಕಣ್ಣು ಮುಚ್ಚಿಕೊಂಡೆ? ಗುರುಗಳೇ, ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚತೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧ ಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೇರೆಗಾದ್ರು, ಅಮ್ಮ ನಿನಗಿದೆಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳ್ಕೊಟ್ರಿ. ಪಕ್ಕದಲ್ಲಿರೋ ಅಂದ್ರು ಈ ಮೇಷ್ಟ್ರಲ್ಲ, ಕಳು ಮೇಷ್ಟ್ರು. ಮೇಷ್ಟ್ರನ್ ಜನ ಬೈತಾರ್ರಿ. ಯಾಕ್ರಿ ಮೇಷ್ಟ್ರು ಬೈಬೇಕು? ನಮಗ್ ಬರದೇ ಇದ್ರೆ ಆ ಮೇಷ್ಟ್ರೇ ನಮ್ಮ ಹುಡುಗನ್ ಫೇಲ್ ಮಾಡಿಸ್ಬಿಟ್ಟ ಅಂತಾರೆ. ಕರೇತೋ ವಸ್ತಾಧಯ ನಹಿತೋ ಶಾಗೀರ್ಧ. ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದ್ ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನುದೇವತೆಗಳದೆಲ್ಲ ಭಾವಚಿತ್ರಗಳು ಬಂದುವಂತೆ. ಅಮ್ಮ ಪಾರ್ವತಿ ಇದನ್ನು ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕಿಂಪುರುಷ ಅಂತಿದ್ದರೆ ಯಾವ ಭಾವಚಿತ್ರವನ್ನು ನೋಡ್ಲಿಲ್ಲ, ಎಲ್ಲ ಇಟ್ಟುಬಿಟ್ಲು. ಹೋಗಲಿ ಭೂಲೋಕದ ರಾಜರನ್ನಾದ್ರೂ ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಬರ್ಬರ್ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಳವ ಸಿಂಧು ಕುರ್ಗ ಸೌರಾಷ್ಟ್ರ ಗುರ್ಜರ ಬರ್ಬರ ವಿದರ್ಭ ದೇಶಗಳೇ ಮೊದಲಾದ 56 ದೇಶ. ಇದು ನಾನು ಬಾಯ್ಪಾಠ ಮಾಡಿದ್ದೀನಿ, ನೀವು ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಳವ ಸಿಂಧು ಕುರ್ಗ ಸೌರಾಷ್ಟ್ರ ಗುರ್ಜರ ವಿದರ್ಭ ದೇಶಗಳೇ ಮೊದಲಾದ 56 ದೇಶ. ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ತೀನಿ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಳವ ಸಿಂಧು ಕುರ್ಗ ಸೌರಾಷ್ಟ್ರ ಗುರ್ಜರ ಮೊದಲಾಗಿರುವ 56 ದೇಶ.
ನನಗೆ ಮರ್ತೋಗಲ್ಲ, ಕೇಳಿದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯಾಸ. ಕೆಲವರು ಮಾತಾಡೋಕೆ ಶುರು ಮಾಡುವಾಗ ಅರ್ಥವಾಗ್ದಾಗ ಮಾತಾಡ್ತಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ, ನಮ್ಗೆ ಭಾರತ ಯಾವತ್ತಿದ್ರೆ ಇದು ಮಾಡಿದ್ರು ನೋಡಿ, ಅವತ್ತು ನಾನು ಇವತ್ತಲ್ಲಿ ಇದು ಮಾಡಿದ್ವಲ್ಲ, ಯಾಗೋಗ್ಬಿಟ್ಟಿದ್ರೆ ಹೇಗಾದ್ರು ನೀವು ಜಿನ್ ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತೀರ ಬಯಸಲು, ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಹೀಗೆಲ್ಲ ಮಾತನಾಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ ಅಂತ. ಓಹೋ, ನಾರದರು ಬಂದ್ಬಿಟ್ರು. ದಯಮಾಡಿಸಿ ಗುರುಗಳು, ದಯಮಾಡಿಸಿ. ಏನು ವಿಚಾರ ಅಯ್ಯ? ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು. ಪರ್ವತರಾಜ, ಹುಚ್ಚು ಮಾತನಾಡ್ತಾ ಇದ್ದೀಯ. ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮಡದಿಯನು ಮೋಸವಾಗಿ ಮಾತನಾಡುವುದು ತರವೇ? ಅಯ್ಯ, ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ. ಆಕೆ ಜಗಜ್ಜನನಿ ಕಾಣಪ್ಪ. ಜಗದೊಡೆಯನಾದ ಪಾರ್ವತಿ ಪರಮೇಶ್ವರನಿಗೋಸ್ಕರವಾಗಿ ಅವತರಿಸಿದವಳು. ಅಮ್ಮ ಪಾರ್ವತಿ, ಬಿಡುತ್ತಾಯಿ ಈ ಮಾತನ್ನ. ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರತಕ್ಕಂಥ ಶಿವನ ಸೇವೆಯನ್ನು ಮಾಡು, ಹೋಗು. ಹಾಗಂದ ಕೂಡಲೇ ಪಾರ್ವತಿಯು ಸಖೀರೊಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ ಆ ಜಗದೊಡೆಯನಾದ ಶಿವನು ಓಂ ಅಂತ ಕುಳಿತಿರುವ ಎಡೆಗೆ. ಪಾರ್ವತಿ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಂ ಅಂತ ಕುಳಿತಿದ್ದ ಪರಮೇಶ್ವರ ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು ಅಂದರೆ ಆ ಜಗದರ್ಶನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕುಳಿತಿದ್ದಾಳೆ. ಓ ನಾರದರು ಬಂದರು. ದೇವೇಂದ್ರ, ಇದೊಳ್ಳೆ ಸಮಯ. ಏನು? ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹಕ್ಕೆ ಸಿದ್ಧನಾಗ್ತಾನೆ. ಏರ್ಪಾಡು ಮಾಡು. ಹೌದು, ಯಾರು ಕಣ್ಣು ಬಿಡಿಸೋರು? ಯಾರು ಕಣ್ಣು ಬಿಡಿಸೋರ? ನಮ್ಮಿಂದ ಯಾರಿಂದಲೂ ಆಗಲ್ಲ. ಕಣ್ಣು ಬಿಡಿಸೋನು ಅಂದ್ರೆ ಮನ್ಮಥ. ಬರಮಾಡಿಸಿ. ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಟಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು, ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ. ಆ ನಡೀತಿರೋ ಕ್ರಮ, ಅವ್ನು ನಿಂತ್ಕೊಂಡು ಒಂದ್ಸಲ ಹೀಗೆ ತಿರುಗಿ ನೋಡಿದರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ. ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನ ನಿಂತಿರೋ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರೋಲ್ಲ. ಆ ಚೆಲುವೋ ಅಬ್ಬಬ್ಬ, ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡು ಅಂತೀರಾ? ನನ್ನನ್ನೇನ್ ಮಾಡು ಅಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಕೊಳ್ಳೋದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನು ಸಾಕ್ಷಿ, ಎನ್ನಪ್ಪ ಹರಿಯ ಪಾದ ಸಾಕ್ಷಿ ಅಂದ. ನಾರದರಂದ್ರು, ಸಿಕ್ಕಾಕೊಂಡ. ಇಲ್ಲಿ ಮನ್ಮಥ ಅಂದ ಏನಾಗಬೇಕು? ಏನಿಲ್ಲ, ಕಣ್ಮುಚ್ಚಿ ಕುಳಿತಿರುವ ಹರನು ಕಣ್ತೆರೆದು ಆ ಗಿರಿಜೆಯನ್ನೊಮ್ಮೆ ನೋಡುವಂತೆ ಮಾಡೋ. ಮನ್ಮಥ ಹೇಳಿದ, ನಾರದರೆ ನಾನಿರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ವೇ? ಯಾಕಪ್ಪ ಹಾಗಂತೀಯ? ಹರನ ಕೆಣಕಿ ಧರೆಯೊಳಗೆ ಬಾಳಬಲ್ಲೆನೆ, ನಾನು ಬಾಳ್ತೇನ, ಅವನನ್ನ ಕೆಣಕಿ ಬದುಕಬಲ್ಲನೆ. ಅಯ್ಯ, ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ ನೋಡಲು, ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ, ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತಿ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು, ನಾನು ನಿಮ್ಮ ಸಂಗಡ ಬರ್ತೀನಿ, ನಡೆ ಹೋಗೋಣ. ಶುಕದ ರಥವನ್ನೇರಿ ನಗು ನಗುತ್ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು.
ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳನ್ನು ಬಾಣವನ್ನು ಹಿಡಿದು ಹರಹರ ಮಹಾದೇವ ಅಂತ ಹೊಡೆದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳುತ್ತಾ ಇದೆ, ಎಲ್ಲಿಂದಲೂ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ 5 ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತೇಳುತ್ತಿರುವ ಗಾನ ಕಲರವವನ್ನ, ಶುಕಪಿಕ ಮಯೂರಾದಿ ಕೆಲ ಧ್ವನಿಗಳನ್ನ, ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಥಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟ. ಕಣ್ಣು ಬಿಟ್ಟು ನೋಡಿದ, ಕಣ್ಣೆದುರಿಗೆ ಕಂಡವಳ ಪಾರ್ವತಿ. ಆಹಾ, ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನ ನಗಲಿ ಹೋದಳು ಎಂದು ಭಾವಿಸಿದ್ದನಲ್ಲ, ಕಣ್ಣೆದರಿಗೆ ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನನ್ನ ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ. ಗಡಗಡ ನಡುಗುತ್ತ ನಿಂತಿದ್ದಳಂತೆ ಅರತಿ. ಎದುರುಗಡೆ ಪತಿಯು ಕರಗಳನ್ನು ಜೋಡಿಸಿ, ಸ್ವಾಮಿ ಶಿವ ದೇವ ನಾನೇ, ಎಲ್ಲವೋ ಮಾರ, ಎಷ್ಟು ಸೊಕ್ಕು ನಿನಗೆ ನೋಡೆಂಬುದಾಗಿ ಜಗತ್ರಕ್ಷಕನು ಫನಗಂಡನ್ನು ತೆರೆದೊಡನೆ ಪಾಲದಿಂದ ತಗದು ಸುಟ್ಟು ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾಳೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು. ನಿನ್ನ ಸತಿಗಳ ಪಣೆಯಲ್ಲಿ, ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ? ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸರು ಬಳೆಗಳನ್ನು ಹೊಡೆದು ಹಾಕಿದೆಯಾ? ಸ್ವಾಮಿ ಒಂದು ಉಪಕಾರ ಮಾಡು. ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ಲಂತೆ. ಥಟ್ಟನ ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ನನ್ನ ಪತಿರಾಯಿ ಎಲ್ಲ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ, ಅಲ್ಲ ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂದಿರುವುದು ಶಿವನನ್ನ. ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ. ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ ಹೆಚ್ಚು ಮಾತನಾಡಬೇಡಿ, ಹೊರಡಿ ಇಲ್ಲಿಂದ ಹೋಗಲಿ. ಅವರು ಯಾರು ಬೇಡದಿದ್ರೆ ಇದೋ ನಾನು ಕೈ ಹಿಡ್ಕೊಂಡ. ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದನ್ನು ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ. ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸಿದವಂತೆ. ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನ ಪ್ರತ್ಯಕ್ಷನಾದ. ಪಾರ್ವತಿ ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದಳಂತೆ. ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೇ ಹಿಡ್ಕೊಂಡಿದ್ದಾನೆ. ದೇವಿ, ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು. ಹೆಂಗ್ ಬಿಡಿಸ್ಕೊಳ್ಳೋದು? ಬಿಡ್ರಿ ಅಂತ ಒದರೋದ ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ. ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹುದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರಾ. ಪರಮಾತ್ಮ ನೋಡಿದ, ಬಹಳ ವಿದ್ಯೆ? ಏನ್ ವಿದ್ಯೆ ಕಲ್ತಿದ್ದೇನೆ? ಕಂಡವ್ರ ಹೆಣ್ಮಕ್ಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ, ನಾನೀಗ ನಿನ್ನ ಹೆಂಡತಿಯಲ್ಲ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ದು ಶಿವ ಬಿಟ್ಬಿಟ್ಟ. ಅಯ್ಯಪ್ಪ, ಅದು ನಿಜವೇ, ನಾನೆಂತ ಕೆಲಸ ಮಾಡ್ತಿದ್ದೆ ಅಂದಾಗ ಪಾರ್ವತಿ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗು, ಅರಮನೆಗೆ ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿಗಳ ಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು. ನಾರದಾದಿ ಮಹರ್ಷಿಗಳು ಬಂದರು. ಪರ್ವತರಾಜ, ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನ ಪ್ರವೇಶನ ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ. ಹಾಗಂದ ಕೂಡಲೇ ಪರ್ವತರಾಜ ಸ್ವಲ್ಪ ಮ್ಯಾಲಕ್ಕೆ ಹೋದ. ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ.
33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ ಅಷ್ಟೇನಾ ಅಂದ. ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನ್ಗೇನ್ ಗರ್ವ ಬಂದ್ಬಿಟ್ಟಿದೀಯಪ್ಪ. ನೆಟ್ಟಿಗೆ ಬಂದನಂತೆ, ಕೈಲಾಸವಾಸ ಏನಪ್ಪ ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ಕೆ ಹೋಗ್ಬಿಟ್ಟಿದೆ ತಲೆ. ನಾವು ಎಷ್ಟು ಜನ ಬರ್ತೀರಾ ಅಂದ. 33 ಕೋಟಿ ಜನ ಅಂದ್ರೆ ಅಷ್ಟೇನಾ ಅಂತಾನೆ. ಅಂದ್ರೆ ಇನ್ನೆಷ್ಟು ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ. ಪರಮಾತ್ಮ ಅಂದ ಅಷ್ಟೇ ತಾನೆ, ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದರಂತೆ. ಅಲ್ಲೊಬ್ಬ ಕುಳ್ಳುಗೊಬ್ಬ ಸೃಷ್ಟಿಯಾದ, ದೊಡ್ಡೊಟ್ಟೆ, ಗುಂಡೋಧರ ಅಂತ. ಗುಂಡೋದರ ಹೋಗಪ್ಪ, ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಬಾರೋ. ಮದುವೆ ದಿನ ಗುಂಡೋದರ ಬಂದ ತಡ ತಡದಂತೆ. ಯಾರಯ್ಯ ಪರ್ವತರಾಜ ಅನ್ನೋರು? ಯಾರು ಯಾರು ಅವರು? ಪರ್ವತರಾಜ ನೋಡಿದ, ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮೇಲೆ ವಿಚಾರ ನೋಡ್ಕೊಳ್ಳೋ ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಉಳ್ಕೊಳಕ್ ಸ್ಥಳ, ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ನೋಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, 2 ಜನ ಬಂದ್ರು ತಿನ್ನಿ. ಹೌದಾ ಸ್ವಾಮಿ, ಅಡಿಗೆ ಹೆಂಗ್ ಮಾಡಿದಾರೋ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನ್ ಈಗಲೇ ಊಟ ಮಾಡ್ತೀಯಾ? ಯಾರೆಲ್ಲ ಕರ್ಕೊಂಡೋಗಿ ಊಟ ಹಾಕ್ರಯ್ಯ. ಛತ್ರಕ್ಕೆ ಬಂದ, ಕೂತ್ಕೊಳ್ಳಿ, ಒಂದ್ ಎಲೆ ಹಾಕ್ರಯ್ಯ. ಇವನಂದ, ಸ್ವಾಮಿ ಒಂದು ವಿಚಾರ. ಏನು? ನಾ ಚಿಕ್ಕನ್ನಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅರಿಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗಲಿ ತಟ್ಟೆಯಲ್ಲಾಗಲಿ ಊಟ ಹಾಕಲ್ಲ ಅಂತ. ಕಲ್ಲು ಚೆನ್ನಾಗಿದೆ, ಒಂದಿಷ್ಟು ತೊಳೆದು ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು, ಕೂರಿಸಿದ್ರು. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗೂಡ ಎತ್ಕೊಂಬಂದ. ಎಲೆ ಇಲ್ಲ, ಸಾರು ಇಲ್ಲ, ಪಲ್ಯ ಇಲ್ಲ, ಎಲ್ಲ ಇಡ್ಲಿ. ಇವನಂದ, ಹುಡುಗಾಯ ಅಲ್ಲಿ, ಹುಡುಗಾಯ ಅಲ್ಲಿ. ಇವನು ಚರ್ಮ ಇಟ್ಕೊಂಡಿದ್ದನಲ್ಲ, ಕೃಷ್ಣಾಂಜನ ಚರ್ಮ ಸುರುಳಿ ಸುತ್ತಿ ಬೆನ್ನನ ಮೇಲೆ ಫ್ಯಾಡ್ ಅಂತ ಬಂದ. ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಕ್ಬಿಟ್ಟ. ಸಿಟ್ಕೊಂಡು ಹಾಳಾಗೋಗು. ಸಾರು ಬರ್ಲಿ ಸಾರು ಬರ್ಲಿ ಸಾರು ಬರ್ಲಿ. ಆ ಸಾರು ಬರೋದ್ರೊಳಗಾಗಿ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಬಡಿಸೋರು ನೋಡಿದ್ಲು, ಅದೆಷ್ಟು ತಿಂತಾನೋ ತಿನ್ಲಿ, ತಗೊಂಬನ್ರ ನೋಡೋಣ. ಸುಮಾರು 120 ಜನ ಸಾಲಾಗಿ ತರ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಅನ್ನವನ್ನು ತಿಂದುಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ. ಏನ್ ಬೇಗ ತಗೊಂಬರ್ರಯ್ಯ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ, ಅಯ್ಯ ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಡ್ಬರ್ತೀವಿ, ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡಿಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದು ನನಗೆ ಹಾಕ್ಬಿಡಿ ಅಂದ. ಆ ಮೇಸ್ತ್ರಿ ಅಂದ, ಏನ್ರಯ್ಯ ಹೋಗೋಣ ಎಲ್ಲ ನಾವು ಅಡಿಗೆ ಮಾಡೋದು, ಹೊರಟಾಗ್ಬಿಡೋಣ ನಡಿ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವ್ರನ್ನು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರಾ? ಬ್ಯಾಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ. ತಿರ್ಗಾ ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನ್ ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲೋ, ಅಯ್ಯೋಯಪ್ಪ ಇಷ್ಟಿದ್ದೇ ಇಷ್ಟು ಮಾಡವನೆ. ಎದ್ದ ಗುಂಡೋದರ, ಏನ್ ಪರ್ವತರಾಜ 33 ಕೋಟಿ ಬರ್ತಾರೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರು ಕೊನೆಯವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು. ಏನ್ ಹೇಳ್ತೀಯಾ ಅಂದಾಗ ಪರ್ವತರಾಜ ಅಳೋಕ್ ಶುರು ಮಾಡ್ಬಿಟ್ಟಪ್ಪ, ಇದೇನಯ್ಯ ಇದು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ, ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು. ಎಲ್ಲರಿಗೂ ಅನ್ನವನ್ನು ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ ಆ ಎಷ್ಟು ಸೌದು ಹೋಗಿತ್ತೋ ಅದಕ್ಕೆ 10ರಷ್ಟು ಸಿದ್ಧವಾಯಿತು. ಗುಂಡೋದರ ಹೇಳ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದ್ದಕ್ಕೆ ಶಿಕ್ಷೆ ಆಯಿತು. ಪರ್ವತರಾಜನ ಮನೆಯಲ್ಲಿ ವಿವಾಹಕ್ಕೆಲ್ಲವೂ ಸಿದ್ಧವಾಗಿದೆಯಂತೆ. ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ. ಶ್ರೀಮನ್ನಾರಾಯಣನೇ, ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ.
ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾದಾನವ ಮಾಡಿದ ಪರ್ವತರಾಜ, ಕನ್ಯಾದಾನವ ಮಾಡಿದ. ಪರ್ವತರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನ ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು. ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ. ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ.